ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲಾರು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾ ಹೇಳದ್ನಲ್ಲ, ಮತ್ತೆ ನಾನು ಟೆರೇಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದೀನಿ. ಇವಾಗ ಏನೇನ್ ಗಿಡ ಹಾಕಿದೀನಿ ಅಂತ ತೋರಿಸ್ತಾ ಬರ್ತೀನಿ ನೋಡಿ. ಇದು ಮಲ್ಬರಿ ಇದೆ ಆಯ್ತಾ. ಮಲ್ಬರಿ ಏನು ಇನ್ನ ಬಿಟ್ಟಿಲ್ಲ ಆಯ್ತಾ, ಇನ್ನ ಸ್ಟಾರ್ಟ್ ಆಗಿಲ್ಲ. ಇವಾಗ ತುಂಬಾ ಮಲಬರಿ ಬಿಡುತ್ತೆ. ನಿಮ್ಗೆ ಅದು ತೋರಿಸಿದ್ದೆ ನಾನು, ಎಷ್ಟೊಂದು ವಿಡಿಯೋಸ್ ಎಲ್ಲ ಮಾಡಿದ್ದಲ್ಲ, ತೋರಿಸಿದ್ದೆ. ಮತ್ತೆ ಒಂದು ಪಪ್ಪಾಯ ಇದೆ, ಇದನ್ನ ದೊಡ್ಡ ಪಾಟ್ಗೆ ಹಾಕ್ಬೇಕು. ನಾನು ಇನ್ನ ಹಾಕಿಲ್ಲ, ದೊಡ್ಡ ಪಾಟ್ಗೆ ಹಾಕ್ತೀನಿ. ಮತ್ತೆ ಏನ್ ಮಾಡಿದೀನಿ ಗೊತ್ತಾ, ಒಂದು 10 ಗ್ರೋ ಬ್ಯಾಗ್ ನಲ್ಲಿ ನಾನು ಅರಿಶಿನ ಹಾಕಿದೀನಿ. 10 ಗ್ರೋ ಬ್ಯಾಗ್ ನಲ್ಲಿ ಅರಿಶಿನ ಹಾಕಿದೀನಿ. ಸ್ವಲ್ಪ ಇಷ್ಟು ಗಿಡ ಬಂದಿದೆ ನೋಡಿ ಆಯ್ತಾ. ನೋಡಿ, ಇದು ಇನ್ನೊಂದು ನಮ್ಗೆ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಅರಿಶಿನ ಚೆನ್ನಾಗಿ ಬರುತ್ತೆ. ನಿಮ್ಗೆ ತೋರಿಸಿದ್ದೆ, ಅದು ನಾ ಹಾರ್ವೆಸ್ಟ್ ಮಾಡೋದು ಕೂಡ ಅರಿಶಿನ ತೋರಿಸಿದ್ದೆ. ಇಲ್ಲೊಂದು ಬದನೆಕಾಯಿ ಗಿಡ, ಚೆರಿ ಟೊಮೆಟೊ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಚೆರಿ ಟೊಮೆಟೊ ಅಲ್ವಾ, ನೋಡಿ ಎಷ್ಟೊಂದು ಚೆರಿ ಟೊಮೆಟೊ ಬಿಟ್ಟಿದೆ. ನಿಮ್ಗೆ ಗೊತ್ತು, ನನ್ನ ಮನೆಯಲ್ಲಿ ಚೆರಿ ಟೊಮೆಟೊ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ. ನೋಡಿ ಇಷ್ಟು ಚಿಕ್ಕ ಗಿಡದಲ್ಲೇ ನಾನು 1 ತಿಂಗಳಾಯ್ತು ಅಷ್ಟೇ ಹಾಕಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇಲ್ಲೊಂದು ಟೊಮೆಟೊ ಗಿಡ ಇದೆ, ಇದ್ರ ಜೊತೆಗೆ ಅಲ್ಲಲ್ಲಿ ಬದನೆಕಾಯಿ ಗಿಡಗಳು ಇದೆ ನೋಡಿ. ಇವಾಗ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಬಿಡ್ತೀನಿ ನಾನು. ದಂಟಿನ ಸೊಪ್ಪು ಇದೆಲ್ಲಾನು ದಂಟಿನ ಸೊಪ್ಪು ಹಾರ್ವೆಸ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ಒಂದು ಬದನೆಕಾಯಿ ಸಸಿ ಇದೆ ನೋಡಿ, ಇದನ್ನ ನಾನು ಬೇರೆ ಪಾಟ್ಗೆ ಹಾಕ್ತೀನಿ. ಇಲ್ಲೊಂದು 2 ಇರ್ಬೇಕು ಇಲ್ಲಿ ಬದನೆಕಾಯಿ ಗಿಡಗಳು. ಇಲ್ಲೊಂದಿದೆ ನೋಡಿ, ಇಲ್ಲೊಂದು ಬದನೆಕಾಯಿ ಗಿಡ ಇದೆ, ಇಲ್ಲೊಂದು ಬದನೆಕಾಯಿ ಗಿಡ ಇದೆ. ನಾನು ಬೀಜ ಹಾಕಿದ್ದೆ, ಅದು ಬರ್ತಾ ಇದೆ. ಇಲ್ಲಿ ಕೆಸುವಿನ ಎಲೆ ಇದೊಂದು ಹಾಕಿದ್ದೆ, ನಂಗೆ 3 ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ದೀನಿ ನಾನು, ಅದು ಬರ್ತಾ. ಮತ್ತೆ ಮೆಣಸಿನ್ಕಾಯಿ ಬೀಜ ಹಾಕಿದ್ದೆ ನೋಡಿ, ಈ ಪಾಟ್ ಅಲ್ಲಿ ನಮ್ ಮೆಣಸಿನ್ಕಾಯಿ ಬೀಜ ಹಾಕಿದ್ದೆ ನೋಡಿ. ಇಲ್ಲೆಲ್ಲ ಇದೆ, ಹಿಂದೆಗಡೆ ಎಲ್ಲ ಹಾಕಿದೆ ಮೆಣಸಿನ್ಕಾಯಿ ಬೀಜ ನೋಡಿ. ಎಲ್ಲ ಸಣ್ಣ ಸಣ್ಣ ಸಸಿಗಳು ಬಂದಿದೆ. ಇದನ್ನೆಲ್ಲ ತೆಗೆದು ನಾನು ಬೇರೆ ಪಾಟ್ಗೆ ಹಾಕ್ತೀನಿ. ಇದು ಹೂವಿನ ಗಿಡ ಆಯ್ತಾ, ಇದೊಂದು. ಇಲ್ಲೊಂದು ಟೊಮೆಟೊ ಸಸಿ ನೋಡಿ, ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ನೋಡಿ. ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇವಾಗ. ಇದು ಚೆರಿ ಟೊಮೆಟೊನೆ ನೋಡಿ, ಒಂದು ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಚಿಕ್ಕ ಗಿಡದಲ್ಲೇ ಒಂದು ಟೊಮೆಟೊ ಸಸಿ ಕಾಯಿ ಬಿಟ್ಟಿದೆ. ಇದ್ರ ಜೊತೆಗೆ ಏನ್ ಮಾಡ್ತೀನಿ ಗೊತ್ತಾ, ಈರುಳ್ಳಿ ಇರುತ್ತಲ್ವಾ, ಈರುಳ್ಳಿ ಕೆಟ್ಟೋಗಿರೋ ತರ ಅಥವಾ ಏನಾದ್ರು ನಾನು ದೊಡ್ಡದಾಗಿ ಏನಾದ್ರು ಕಟ್ ಮಾಡಿದ್ರೆ ಕೆಳಗಡೆ ಬೇರೆ ಇರುತ್ತಲ್ವಾ, ಅದನ್ನ ಹಾಕಿದ್ದೆ ಅಷ್ಟೇ ನೋಡಿ. ಈ ತರ ಒಂದು 4-5 ಪಾಟಲ್ಲಿ ಹಾಕೊಂಡಿರ್ತೀನಿ. ನಂಗೆ ಈರುಳ್ಳಿ ಹೂವು ತುಂಬಾ ಸಿಗುತ್ತೆ. ಇದೊಂದು ರೋಸ್ ಗಿಡ ಇದೆ. ಇಲ್ಲಿ ಇದು ವೈಟ್ ಲಿಲ್ಲಿ, ರೈನ್ ಲಿಲ್ಲಿ ಇದು ಇಲ್ಲಿ. ಮತ್ತೆ ಇಲ್ಲೊಂದು ಅರಿಶಿನ ಇದೆ, ಅರಿಶಿನ ಜೊತೆಗೆ ಸೊಪ್ಪಾಗಿದೆ. ನಾನೆಲ್ಲ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ. ಇಲ್ಲೊಂದು ಚೆರಿ ಟೊಮೆಟೊ ಗಿಡನೇ ಅನ್ಸುತ್ತೆ, ಇದೊಂದಿದೆ. ಇಲ್ಲಿ ಕೆಸುವಿನ ಎಲೆ ಗಿಡ ಇದೆ ಆಯ್ತಾ. ಇಲ್ಲಿ ಅರಿಶಿನ ಒಂದೊಂದು 7 ಸುತ್ತಿನ ಮಲ್ಲಿಗೆ. ಇದು ನಾನೆಲ್ಲ ಟ್ರಿಮ್ ಮಾಡ್ಬಿಟ್ಟಿದೀನಿ. ಟ್ರಿಮ್ ಆಗುತ್ತೆ, ಇನ್ನೊಂದು 15-20 ದಿನಕ್ಕೆ ಸ್ವಲ್ಪ ಹೂವು ಬಿಡುತ್ತೆ. ಆದ್ರೆ ಸಮ್ಮರ್ ಅಲ್ಲಿ ಚೆನ್ನಾಗಿ ಬಿಡುತ್ತೆ ಇದು. ಇವಾಗ ಸ್ವಲ್ಪನೇ ಬಿಡುತ್ತೆ ಅಷ್ಟೇ ಇದು. ಇಲ್ಲೊಂದು ಅರಿಶಿನದ ಗಿಡ ಹಾಕಿದೀನಿ ಅನ್ಸುತ್ತೆ. ಇದು ಗೆಣಸು, ಸಿಹಿಗೆಣಸು ಅಂತಾರಲ್ವಾ, ಸಿಹಿಗೆಣಸು ಅದು ನೋಡಿ. ಇದು ಕಿತ್ಬಿಡ್ತೀನಿ, ಇದು ಬೇಡ. ಇದು ಸಿಹಿಗೆಣಸಿನ ಗಿಡ. ಏನ್ ಮಾಡ್ತೀನಿ, ಸಿಹಿಗೆಣಸಿನ ಗಿಡ ಇದು ಏನ್ ಗೊತ್ತಾ, ಇದು 3 ಪಾಟಲ್ಲಿ ಹಾಕಿದೀನಿ ನಾನು. ಇಲ್ಲೊಂದಿದೆ ಆ ಕಡೆ ಒಂದ್ರಲ್ಲಿ ಹಾಕಿದೀನಿ. ಈ ಸಿಹಿಗೆಣಸು ಏನ್ ಗೊತ್ತಾ, ನಾನು ಅದಕ್ಕೆಂತಾನೆ ಏನು ಗಿಡ ತರೋದು ಆತರ ಏನಿಲ್ಲ. ನಮ್ಮ ಮನೇಲಿ ಸಿಹಿಗೆಣಸು ತಂದಿರ್ತೀವಲ್ಲ, ಒಂದ್ ಸಣ್ಣ ಪೀಸು ಉಳಿಯುತ್ತಲ್ವಾ, ಕೊನೆಯಲ್ಲಿ ಉಳಿದಿರುತ್ತಲ್ವಾ, ಆತರ ಇಷ್ಟೇ ಸಣ್ಣ ಪೀಸು. ಆ ಸಣ್ಣ ಪೀಸ್ ಉಳಿದಿರೋದಂತಂದು ನಂಗೆ ಗ್ರೋ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟಿದೀನಿ ಅಷ್ಟೇ. ಅದು ಲಾಸ್ಟ್ ಟೈಮ್ ಸಿಕ್ಕಿತ್ತು ನಂಗೆ. ಇವಾಗ ಇದು ನೋಡಿ, ಈ ಗ್ರೋ ಬ್ಯಾಗ್ ಫುಲ್ ನಮ್ಗೆ ಗೆಣಸು ಸಿಗುತ್ತೆ. ಇವಾಗ 1, 2, 3 ಗ್ರೋ ಬ್ಯಾಗ್ ಫುಲ್ ನಮ್ಗೆ ಗೆಣಸು ಸಿಗುತ್ತೆ. ಇಲ್ಲಿ ಮತ್ತೆ ನುಗ್ಗೆ ಸೊಪ್ಪಿಂದು ಒಂದ್ ಸಣ್ಣ ಕಟ್ಟಿಂಗ್ ಹಾಕಿದೀನಿ, ಚಿಗುರ್ತಾ ಇದೆ ಇದು. ಇವಾಗ ಹಾಕಿರೋದು ಇದನ್ನೆಲ್ಲ. ಮತ್ತೆ ಇದು ಅರಿಶಿನ, ಇದು ಮಾವಿನಕಾಯಿ ಹಾಕಿರ್ತೀವಲ್ಲ, ಸಸಿಗಳು ಹಾಕಿರುತ್ತೆ. ಇದ್ ನಾನ್ ಬೇರೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಇದನ್ನ. ಇದೊಂದು ದಂಟಿನ ಸೊಪ್ಪು. ಇದೊಂದು ಹೂವಿನ ಗಿಡ ನಂಗೆಲ್ಲೋ ಸಿಕ್ತು, ಅದ್ರ ಹೆಸರು ಏನು ಗೊತ್ತಿಲ್ಲ ನಂಗೆ. ಚಿಗುರ್ತಾ ಇದೆ, ದಂಟಿನ ಸೊಪ್ಪು ಜೊತೆಗೆ ಆಗಿದೆ ನೋಡಿ. ಲಾಸ್ಟ್ ಟೈಮ್ ನಿಂಗೆ ಪಾಲಕ್ ಸೊಪ್ಪು ಬಿಡಿಸೋವಾಗ ಹೇಳಿದ್ನಲ್ಲ, ಹಾರ್ವೆಸ್ಟ್ ಮಾಡೋವಾಗ ಹೇಳಿದ್ನಲ್ಲ, ದಂಟಿನ ಸೊಪ್ಪು ಮತ್ತೆ ಪಾಲಕ್ಕು ಹಾಕಿದೀನಿ ಅಂತ. ದಂಟಿನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳಗಡೆ ಪಾಲಕ್ಕು ಇದೆ ಆಯ್ತಾ. ನೋಡಿ ಒಳಗಡೆ ಪಾಲಕ್ಕೆಲ್ಲ ಇದೆ. ದಂಟಿನ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ. ದಂಟಿನ ಸೊಪ್ಪೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಬಿಡ್ತೀನಿ. ಮತ್ತೆ ಪಾಲಕ್ ನೋಡಿ, ಮೊನ್ನೆ ಹಾರ್ವೆಸ್ಟ್ ಮಾಡಿದ್ದೆ ನೋಡಿ, 10 ದಿನ ಆಗಿದೆ ಅಷ್ಟೇ, ಮತ್ತೆ ಬಂತು ನೋಡಿ ಆಯ್ತಾ. ಇನ್ನೊಂದು ಮರ್ತೋಯ್ತು ನಂಗೆ. ಇದೊಂದು ಪುದೀನಾನು ಅಷ್ಟೇ. ನಾವು ಈಸಿಯಾಗಿ ನಮ್ಮ ಮನೆಗೆ ಬೇಕಾದಷ್ಟು ನಾವು ಪುದೀನಾನ ಹಾಕೋಬಹುದು. ನಾನು ಒಂದ್ 2-3 ಪಾಟಲ್ಲಿ ಹಾಕೊಂಡಿರ್ತೀನಿ. ಪುದೀನ ಕಡ್ಡಿಗಳಿರುತ್ತಲ್ಲ, ಸಣ್ಣ ಸಣ್ಣ ಕಡ್ಡಿ, ಅದನ್ನ ನೀರಲ್ಲಿ ಇಟ್ಟಾದ್ರೂ ಹಾಕ್ಬೋದು, ಅಥವಾ ನೀವು ತಂದು ಎಲ್ಲಾದ್ರೂ ಒಂದು ಪಾಟಲ್ಲಿ ಚುಚ್ಚಿದ್ರು ಸಾಕು, ಚೆನ್ನಾಗಿ ಪುದೀನ ಬರುತ್ತೆ. ಇದು ನಿಮ್ಗೆ ಗೊತ್ತಿರೋದೆ ಸಪೋಟ. ನಿಮ್ಗೆ ಹಾರ್ವೆಸ್ಟ್ ಒಂದ್ 40-50 ಕಾಯಿ ಬಿಟ್ಟಿರೋದನ್ನೆಲ್ಲ ತೋರಿಸಿದೀನಿ. ಇವಾಗೆಲ್ಲ ಹೂವು ಬಿಡ್ತಾ ಇದೆ. ಇವಾಗ ನಾನು ಅದಕ್ಕೆ ಪಾಪ ಸ್ವಲ್ಪ ಇಲ್ಲೇನೋ ಇದಾಗಿದೆ, ಮಿಲಿ ಬಗ್ಸ್ ಬಂದಿದೆ. ಇದಕ್ಕೆ ಸ್ವಲ್ಪ ಏನಾದ್ರು ಔಷಧಿ ಹಾಕ್ಬೇಕು ನಾನು. ಮೇಲ್ಗಡೆ ಎಲ್ಲ ಹೂವು ಬಂದಿದೆ ನೋಡಿ. ಇಲ್ಲೊಂದು ಕರ್ಬೇವಿನ ಗಿಡ ಇದೆ, ಅದನ್ನೆಲ್ಲ ಟ್ರಿಮ್ ಮಾಡಿದೀನಿ ನಾನು ಆಯ್ತಾ. ಇದು ಲೆಮನ್ ಗ್ರಾಸು, ನಿಮ್ಗೆ ಗೊತ್ತಿದೆ, ನಾನು ತೋರಿಸಿದೀನಿ.
ಲೆಮನ್ ಗ್ರಾಸ್ ಇದೆ, ಒಂದು 3-4 ಪಾಟಲ್ಲಿ ಲೆಮನ್ ಗ್ರಾಸ್ ಹಾಕಿದ್ದೀನಿ ಆಯ್ತಾ. ನನ್ ದಾಸವಾಳ ಎಲ್ಲ ಮತ್ತೆ ಎಲ್ಲ ರೀಪಾಟ್ ಮಾಡ್ಬೇಕು. ಇವಾಗ ಡ್ರ್ಯಾಗನ್ ಫ್ರೂಟ್ ಅಂತೂ ನಮ್ಮ ಮನೇಲಿ ಚೆನ್ನಾಗಿ ಬಿಟ್ಟಿದೆ. ಡ್ರ್ಯಾಗನ್ ಫ್ರೂಟ್ ನೋಡಿ ನಮ್ಗೆ ಒಂದು 8-9 ಸಿಕ್ಕಿತ್ತು ಆಯ್ತಾ. ನೋಡಿ ಇಲ್ಲೊಂದು ಹೂವಾಗಿದೆ, ಕಾಣಿಸ್ತಾ ಇದೆ ಅನ್ಸುತ್ತಲ್ವಾ, ಇಲ್ಲೊಂದು ಹೂವ ಇದೆ, ಅಲ್ಲಿ ನೋಡಿ ಅಲ್ಲೊಂದು ಹೂವಾಗಿ ಹಣ್ಣು ಆಗಕ್ಕೆ ರೆಡಿ ಆಗಿದೆ ಆಯ್ತಾ. ಆ ಕೊನೆಯಲ್ಲಿ ಒಂದು 2-3 ಆಗಿದೆ, ಕಾಣಿಸ್ತಾ ಇದೆಯಾ, ಇಲ್ಲೊಂದು ಹೂವ ಇದೆ ನೋಡಿ, ಇದೊಂದು ಹೂವ ಆಗಕ್ ನೋಡ್ತಾ ಇದೆ, ಮತ್ತೆ ಅಲ್ಲೊಂದು ಇದೆ ಹೂವ ಆಗಿ ಅದು ಹಣ್ಣಾಗಕ್ಕೆ ರೆಡಿ ಆಗಿದೆ. ನಮ್ಗೆ ಆಲ್ರೆಡಿ ನಾನು 8-9 ಡ್ರ್ಯಾಗನ್ ಫ್ರೂಟ್ ನ ಹಾರ್ವೆಸ್ಟ್ ಮಾಡಿದ್ದಾಯ್ತು. ಇಲ್ಲೊಂದು ಹೂವ ಇದೆ, ಡಿಸೆಂಬರ್ ಹೂವ ಇದೆ. ಇನ್ನ ಇವೆಲ್ಲ ಸ್ವಲ್ಪ ರೀಪಾಟ್ ಮಾಡ್ಬೇಕು. ಡ್ರ್ಯಾಗನ್ ಫ್ರೂಟ್ ಏನ್ ಬೇಕಾದಷ್ಟು ಬಿಡ್ತಾ ಇದೆ ನಮ್ಗೇನು ಅದಕ್ಕೆ ಅಷ್ಟೇನ್ ಗಮನ ಕೊಡ್ತಾ ಇಲ್ಲ ನಾನು. ಮತ್ತೆ ಕರ್ಬೇವಿನ ಗಿಡ ಇದೆಯಲ್ಲ ಇದನ್ನೆಲ್ಲ ಟ್ರಿಮ್ ಮಾಡ್ಬಿಟ್ಟಿದೀನಿ. ನಿಂಬೆಹಣ್ಣು ಗಿಡದೆಲ್ಲ ರೀಪಾಟ್ ಮಾಡ್ಬೇಕು. ನಿಂಬೆಹಣ್ಣು ಗಿಡ ಇದೆ, ಕರಿಬೇವು ನೋಡಿ ಇದನ್ನ ನಾನು ಟ್ರಿಮ್ ಮಾಡಿದ್ದೆ, ಇವಾಗ ಸ್ವಲ್ಪ ಚೆನ್ನಾಗಿ ಚಿಗುರ್ತಾ ಇದೆ. ಮತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಚಿಗುರ್ತಾ ಇದೆ ಇವಾಗ, ನೋಡಿದ್ರಲ್ಲ ಈ ಕರಿಬೇವು ಚೆನ್ನಾಗಿ ಚಿಗುರ್ತಾ ಇದೆ. ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇಲ್ಲೊಂದು ಮೊಗ್ಗಾಗಿದೆ ನೋಡಿ, ಇದು ಹೂವ ಬಿಡಕ್ ರೆಡಿ ಆಗಿದೆ. ಇಲ್ಲಿ ಹೂವ ಬಿಟ್ಟಿದೆ, ಅಳಿಲು ಏನ್ ಮಾಡಿದೆ ನೋಡಿ, ಇಲ್ಲಿ ನೋಡಿದೀರಾ ನೋಡಿ, ಅಳಿಲು ಇದನ್ನು ಕೂಡ ಕಚ್ಚಕ್ ಹೋಗಿದೆ. ಇದಕ್ಕೊಂದು ಕವರ್ ಕಟ್ಬೇಕಾಗುತ್ತೆ ನಾನು. ಪಾಪ ಅದು ತಿನ್ನಕ್ಕೆ ಏನು ಇರೋದಿಲ್ಲ ನೋಡಿ, ಪಾಪ ಇದನ್ನೇ ಕಚ್ಚಿ ತಿಂತಾ ಇದೆ. ಇಲ್ಲ ಆಯ್ತು, ಇಲ್ಲಿ 2 ಮೊಗ್ಗಿದೆ, ಡ್ರ್ಯಾಗನ್ ಫ್ರೂಟ್ದು 2 ಮೊಗ್ಗಿದೆ. ಇಲ್ಲೊಂದು ಮೊಗ್ಗಿದೆ ನೋಡಿ, ಕಾಣಿಸ್ತಾ ಇದೆಯಾ, ಇಲ್ಲೊಂದು ಮೊಗ್ಗಿದೆ ನೋಡಿ, ಇಲ್ಲೊಂದು ಮೊಗ್ಗಿದೆ, ಮೇಲ್ಗಡೆ ಒಂದು ಮೊಗ್ಗಿದೆ ಆಯ್ತಾ. 2 ಮೊಗ್ಗು ಇಲ್ಲಿ ಮೊಗ್ಗು ಆಗಿದೆ. ಚೆನ್ನಾಗಿ ಬರುತ್ತೆ, ದೊಡ್ಡದಾಗಿ ಬಿಡುತ್ತೆ ಚೆಂಡು ಹೂವುಗಳು ಇವೆಲ್ಲಾನು. ಇನ್ನ ಮೊಗ್ಗು ಕೂಡ ಹಾಕಿಲ್ಲ. ಇದೆಲ್ಲ ನಮ್ಮ ಗಾರ್ಡನ್ ಯಾವಾಗ್ಲೂ ಚೆಂಡು ಹೂವು ಇರ್ಲೇಬೇಕಾಗುತ್ತೆ. ಯಾಕೆ ಗೊತ್ತಾ, ಆ ಹುಳ ಅದು ಎಲ್ಲ ಬರುತ್ತಲ್ವಾ, ಇದನ್ನ ಅವಾಯ್ಡ್ ಮಾಡುತ್ತೆ. ಈ ಚೆಂಡು ಹೂವು ಗಿಡ ಹಾಕಿದ್ರೆ ನಮ್ ಗಿಡಗಳಿಗೆ ಬರೋ ಹುಳುಗಳನ್ನೆಲ್ಲ ತುಂಬಾ ಕಮ್ಮಿ ಮಾಡುತ್ತೆ. ಇಲ್ಲೊಂದು ಇಟಾಲಿಯನ್ ಬೇಸಿಲ್ ಇದೆ, ಮತ್ತೆ ಇದ್ರ ಜೊತೆಗೆ ನಾನು ಇದು ಹಾಕಿದ್ದೀನಿ, ಅರಿಶಿಣದ ಗಿಡನೂ ಇದೆ. ಇಲ್ಲಿ ದಾಳಿಂಬಿ ಗಿಡ ಮೊದ್ಲೆಲ್ಲ ತುಂಬಾ ಬಿಟ್ಟಿತ್ತು, ಇವಾಗ ಸ್ಟಾರ್ಟ್ ಮಾಡಿದೆ ನಾನು. ಅದಕ್ಕೇನು ಪಾಪ ಸರಿಯಾಗಿ ಆಹಾರ ಕೊಟ್ಟಿರ್ಲಿಲ್ಲ, ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಹೂವ ಎಲ್ಲ ಬಿಡ್ತಾ ಇದೆ ನೋಡಿ, ಹೂವ ಎಲ್ಲ ಬಿಡ್ತಾ ಇದೆ. ಅದು 2 ಗಿಡ ಇದೆಯಲ್ವಾ, 2 ಗಿಡದಲ್ಲೂ ಹೂವ ಬಿಡ್ತಾ ಇದೆ ಇವಾಗ. ಮತ್ತೆ ಟೊಮೆಟೊ ಗಿಡ ಇಲ್ಲೊಂದು ಇದೆ ನೋಡಿ, ಇದು ಚೆನ್ನಾಗಿ ಕಾಯಿ ಆಗಿದೆ. ಇಲ್ಲೊಂದು ದಂಟಿನ ಸೊಪ್ಪಿಂದು ನೋಡಿ, ಇದು ಕಂಪೋಸ್ಟ್ ಅದು. ಕಂಪೋಸ್ಟ್ ಇದ್ರಲ್ಲೇ ನಾನು ದಂಟಿನ ಸೊಪ್ಪು ಬೀಜ ಹಾಕಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದಂಟಿನ ಸೊಪ್ಪು. ಇನ್ನೊಂದು ವಾರ 10 ದಿನಕ್ಕೆ ಇದು ದಂಟಿನ ಸೊಪ್ಪು ಬಂದ್ಬಿಡುತ್ತೆ ಇದೆಲ್ಲಾನು. ಇಲ್ಲೊಂದು ಅರಿಶಿನ ಹಾಕಿದೀನಿ, ಅರಿಶಿನದ ಜೊತೆಗೆ ನೆಲಬಸ್ಲಿ ಅಂತಾರಲ್ವಾ, ಅದು ನಾನು ಅದು ಕಟ್ ಮಾಡ್ತಾನೆ ಇರ್ತೀನಿ, ಬೇರೆ ಸೊಪ್ಪುಗಳೆಲ್ಲ. ಮತ್ತೆ ದಂಟಿನ ಸೊಪ್ಪಿದೆ, ಇಲ್ಲೆಲ್ಲ ದಂಟಿನ ಸೊಪ್ಪಿದೆ. ಇಲ್ಲಿ ನೋಡಿ ಬೇಸಿಲ್ ಇದೆ ಆಯ್ತಾ. ಇಲ್ಲೊಂದು ಕೆಸುವಿನ ಎಲೆ ಇದು ನಾನು ಕಟ್ ಮಾಡ್ಬಿಟ್ಟಿದ್ದೆ, ಕೆಸುವಿನ ಎಲೆ 1-2 ಇದೆ ಅಷ್ಟೇ. ಇಲ್ಲೊಂದು ಅರಿಶಿಣದ ಗಿಡ ಹಾಕಿದೀನಿ, ಇಲ್ಲೊಂದು ಅರಿಶಿಣದ ಗಿಡ ಹಾಕಿದೆ. ನಮ್ಮ ಮನೆಯಲ್ಲಿ 4 ಟೈಪ್ ಮಲ್ಲಿಗೆ ಇದೆ. ಇದು ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಮಲ್ಲಿಗೆ ಹೂವು ನಾನು ಬೆಳಗ್ಗೆ ಇನ್ನೊಂದ್ಸಲಿ ಬೆಳಗ್ಗೆಗೆ ವಿಡಿಯೋ ತೆಗೆದು ಇದ್ರ ಜೊತೆಗೆ ನಾನು ಹಾಕ್ತೀನಿ. ಒಂದು ಮಲ್ಲಿಗೆ ಹೂವದ ಜೊತೆಗೆ ಇನ್ನೊಂದು ಮಲ್ಲಿಗೆ ಹೂವು ತರ ಇರುತ್ತೆ ಇದು. ಇದು ತುಂಬಾ ಬಿಡುತ್ತೆ ನೋಡಿ, ಸಣ್ಣ ಗಿಡ ಎಷ್ಟೊಂದು ಮೊಗ್ಗು ಹಾಕಿದೆ ಅಂತ, ತುಂಬಾ ಮೊಗ್ಗು ಹಾಕಿದೆ ನೋಡಿ. ಕಡ್ಡಿ ಕಡ್ಡಿ ತರಾನೇ ಇದೆ, ಆದ್ರೆ ಎಷ್ಟೊಂದು ಮೊಗ್ಗಿದೆ ಅಂತ, ತುಂಬಾ ಮೊಗ್ಗಿದೆ ನೋಡಿ. ನೋಡಿ ಇಲ್ಲೆಲ್ಲ ನೋಡಿ ಎಷ್ಟೊಂದು ಮೊಗ್ಗಿದೆ, ತುಂಬಾ ಹೂವು ಬಿಡುತ್ತೆ ಇದು ಆಯ್ತಾ. ಇದಾದ್ಮೇಲೆ ತೊಂಡೆಕಾಯ್ದು ಒಂದೇ ಒಂದು ಕಡ್ಡಿ ಇತ್ತು, ಅದನ್ನೇ ಇಟ್ಟಿದ್ದೆ ನೋಡಿ. ಇವಾಗ ಅದನ್ನೆಲ್ಲ ಹಬ್ಬುತ್ತಾ ಇದೆ, ಚೆನ್ನಾಗಿ ಹಬ್ಬುತ್ತಾ ಇದೆ ತೊಂಡೆಕಾಯಿ ಎಲ್ಲ. ಇದು ಸ್ವಲ್ಪ ದಿನಕ್ಕೆ ಚೆನ್ನಾಗಿ ತೊಂಡೆಕಾಯಿನೂ ಬಿಡುತ್ತೆ. 2 ಪಾಟಲ್ಲಿ ಹಾಕಿದೆ, 2 ಗ್ರೋ ಬ್ಯಾಗ್ ಅಲ್ಲಿ ಹಾಕಿದೀನಿ ತೊಂಡೆಕಾಯ್ದು. ಇದೆಲ್ಲ ಬರ್ತಾ ಇದೆ ನೋಡಿ, ಬಳ್ಳಿ ಬರ್ತಾ ಇದೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಬಳ್ಳಿ ಬಂದಿದೆ. ಇದು ಹೆಚ್ಚು ಕಮ್ಮಿ 1 ತಿಂಗಳು 1.5 ತಿಂಗಳು ಆಯ್ತು ಅನ್ಸುತ್ತೆ ನಾನು ಹಾಕಿ. ಚೆನ್ನಾಗಿ ಬರ್ತಾ ಇದೆ, ಬಳ್ಳಿ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದಾದ್ಮೇಲೆ ಅಂಜೂರಾನು ಅಷ್ಟೇ ಈಗ ಬಿಡಕ್ ಸ್ಟಾರ್ಟ್ ಆಗಿದೆ ಆಯ್ತಾ. ಮೊದ್ಲು ಇರ್ಲಿಲ್ಲ ಅಷ್ಟು ಅಂಜೂರಾನು ಬಿಡ್ತಾ ಇರ್ಲಿಲ್ಲ. ಇದಕ್ಕೆ ಸ್ವಲ್ಪ ವರ್ಮಿ ಕಂಪೋಸ್ಟ್ ಅದೆಲ್ಲ ಕೊಟ್ಟ ಮೇಲೆ ಸ್ವಲ್ಪ ಅಂಜೂರ ಬಿಡ್ತಾ ಇದೆ ಇವಾಗ. ಸೊ ನಾನು ಮೊದಲ ತರ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ, ನೋಡೋಣ. ಇದು ಗೊತ್ತು ತಾನೇ, ರೋಸ್ಮೆರಿ ಇದು ಅಷ್ಟೇ ಸ್ವಲ್ಪ ಎಲ್ಲೋ ಆಗಿದೆ. ಅದಕ್ಕೆ ಸ್ವಲ್ಪ ನೈಟ್ರೋಜನ್ ರಿಚ್ ಇರೋದು ಯಾವ್ದೋ ವರ್ಮಿ ಕಾಂಪೋಸ್ಟ್ ಏನಾದ್ರು ಕೊಡ್ತೀನಿ ನಾನು ಆಯ್ತಾ. ಇದು ನಿಮ್ಗೆ ಗೊತ್ತಿದೆ, ಬ್ರಹ್ಮಕಮಲ ಎಷ್ಟೊಂದು ಹೂವು ಬಿಟ್ಟಿತ್ತಲ್ವಾ, ನೀವು ನೋಡಿದಿರಿ ಅಲ್ವಾ. ಇದ್ರ ಜೊತೆಗೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ. ಡ್ರ್ಯಾಗನ್ ಫ್ರೂಟ್ ಇದು ಇಲ್ಲಿ 2 ಆಲ್ಮೋಸ್ಟ್ ಹಣ್ಣಾಗಕ್ ಹೋಗ್ತಾ ಇದೆ. ಇಲ್ಲೊಂದಿದೆ, ಅಲ್ಲಿ ಕೆಳಗಡೆ ಒಂದಿದೆ, ಕಾಣಿಸ್ತು ಅನ್ಸುತ್ತೆ ಅಲ್ಲ, ಅದು ಕೆಂಪುಗಾಗ್ತಾ ಇದೆ. ಇದು ಅಷ್ಟೇ ಹಳ್ಳಿಲಿ ತಿಂತಾ ಇತ್ತು, ಅದನ್ನ ಕವರ್ ಕಟ್ಟಿದೀನಿ. ಇಲ್ಲೊಂದು 2 ಮೊಗ್ಗಾಗಿದೆ, 2 ಮೊಗ್ಗಾಗಿದೆ ನೋಡಿ ಡ್ರ್ಯಾಗನ್ ಆಯ್ತಾ. ಇವಾಗ ಮೊಗ್ಗು ಆಗ್ತಾ ಇದೆ ನೋಡಿ. ಇದಕ್ಕೆ ನಾವು ಏನಾದ್ರು ನ್ಯೂಟ್ರಿಷನ್ಸ್ ಚೆನ್ನಾಗಿ ಕೊಟ್ಟ ತಕ್ಷಣ, ನ್ಯೂಟ್ರಿಯೆಂಟ್ಸ್ ಕೊಟ್ಟ ತಕ್ಷಣನೇ ಮತ್ತೆ ಮೊಗ್ಗು ಹಾಕುತ್ತೆ ಇದು
ಅಷ್ಟು ಒಳ್ಳೆ ಗಿಡ ಇದು ಡ್ರ್ಯಾಗನ್ ಫ್ರೂಟ್. ಇಲ್ಲಿ ಮಲ್ಗೆ ಗಿಡ ಇದೆ, ಸ್ವಲ್ಪ ಒಣಗೋಗಿರೋ ತರ ಇದೆ ಇದು. ಇದಕ್ಕೆ ಸ್ವಲ್ಪ ನೈಟ್ರೋಜನ್ ರಿಚ್ ಇರೋದು, ಅದೇ ವರ್ಮಿ ಕಾಂಪೋಸ್ಟ್ ಅಥವಾ ಕೌ ಡಂಗ್ ಏನಾದ್ರೂ ಕೊಡ್ಬೇಕಾಗುತ್ತೆ ನಾನು. ಇದು ಬಂದು ಇದೊಂದು ಮಲ್ಗೆ ಹೂವಿಗಿದು ಜಾಜಿ. ಇದು ಜಾಜಿ ತುಂಬಾ ಬಿಡ್ತಾ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಾನೆಲ್ಲ ಬಿಡಿಸ್ಬಿಟ್ಟಿದ್ದೆ, ಆಗೋಗಿದೆ. ಮೊಗ್ಗಿದೆನ್ನ ಒಂದು ಸ್ವಲ್ಪ ಇದೆ ನೋಡಿ ಅಷ್ಟೇ. ಇದು ಚೆನ್ನಾಗಾಗಿದೆ. ಇದು ಒಂದು 4-5 ತಿಂಗಳದ ಗಿಡ ಅನ್ಸುತ್ತೆ. ಇದು ಒಂದು 4-5 ತಿಂಗಳು ಆಯ್ತು ಅನ್ಸುತ್ತೆ. ಇದ್ರಲ್ಲೂ ಸುಮಾರು ಸಿಗುತ್ತೆ ನಂಗೆ, ಜಾಜಿ ಹೂವು ಸಿಗುತ್ತೆ ಆಯ್ತಾ. ನೋಡಿ ಈ ಕಡೆ ಎಲ್ಲ ಹಬ್ಬಿದೆ ಇದು ನೋಡಿ, ಜಾಜಿ ಹೂವು ಬಿಡ್ತಾ ಇದೆ. ಸಾಯಂಕಾಲ ಅಷ್ಟೊತ್ತಿಗೆ ಚೆನ್ನಾಗಿ ಅರಳುತ್ತೆ ಇದು. ಇನ್ನು ಮೊಗ್ಗಿದೆ ಇದು, ಇವತ್ತು ಅರಳೋದಿಲ್ಲ, ಇದು ನಾಳೆ ಅರಳುತ್ತೆ. ಇಲ್ಲೆಲ್ಲ ಇದೆ ನೋಡಿ, ಇಷ್ಟು ಚಿಕ್ಕ ಕೊಂಬೆಗೆ ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ. ನೋಡಿ ಎಷ್ಟೊಂದು ಮೊಗ್ಗಿದೆ ನೋಡಿ ಅಲ್ವಾ. ಇದು ನಾಳೆ ಅಥವಾ ನಾಳಿದ್ದಿಗೆ ಅರಳುತ್ತೆ ಇದು. ಈ ಕಡೆ ಎಲ್ಲ ಹಬ್ಬಿದೆ ಅದು. ಇದು ಜಾಜಿ ಇದೆ ಆಯ್ತಾ. ದಾಸವಾಳದ ಗಿಡಗಳೆಲ್ಲ ಸ್ವಲ್ಪ ರೀಪಾಟಿಂಗ್ ಮಾಡಿಸ್ಬೇಕಾಗುತ್ತೆ ಎಲ್ಲ. ಇದು ಸ್ವಲ್ಪ ಸರಿಯಾಗಿ ಬೆಳೆದಿಲ್ಲ, ಇನ್ನ ರಿಪಾರ್ಟ್ ಮಾಡಿಸ್ಲೇಬೇಕು. ಇದು ದಾಸವಾಳದ್ದೆಲ್ಲ ರಿಪಾರ್ಟ್ ಮಾಡಿಸ್ತೀನಿ. ಇಲ್ಲೊಂದು ನೋಡಿ ಟೊಮೆಟೊ ಸಸಿಗಳು, ನಾನು ಹೇಳದ್ನಲ್ಲ ಒಂದು 10-15 ಗಿಡ ಹಾಕಿದ್ದೀನಿ ಟೊಮೆಟೊ. ಇದು ಹೂವು ಬಿಡ್ತಾ ಇದೆ, ಚೆನ್ನಾಗಿ ಹೂವು ಬಿಡ್ತಾ ಇದೆ ಇವಾಗ ನೋಡಿ. ಹೂವು ಬಿಟ್ಟಿದೆ. ಕೆಳಗಡೆ ನಾನು ಏನ್ ಮಾಡಿದೀನಿ, ಅರಿಶಿನ ಇದೆ, ಅರಿಶಿನದ ಗಿಡ 2 ಹಾಕಿದೆ. ಅರಿಶಿನ ಸಸಿ 2 ಹಾಕಿದೀನಿ, ಬರ್ತಾ ಇದೆ. ಅದು ಚೆನ್ನಾಗಿ ಬರ್ತಾ ಇದೆ ನೋಡಿ. ಒಂದು ನಾನು ಬಾಳೆ ಗಿಡದ್ದು ಹಾಕಿದ್ದೀನಿ. ಇದು ನಮ್ಮ ಮನೆಗೆ ಬೇಕಾಗಿದೆ, ಸಣ್ಣ ಸಣ್ಣದು ಏನಕ್ಕಾದ್ರೂ ಬೇಕಾಗಿದೆ ಸಿಗುತ್ತೆ ನಂಗೆ. ಬಾಳೆ ಎಲೆ ಸಿಗುತ್ತೆ, ಚಿಕ್ಕದಾಗಿದೆ. 2 ಸಸಿ ಆಗಿದೆ ನೋಡಿ, 2 ಸಸಿ ಆಗಿದೆ. ಮತ್ತೆ ಬಸ್ಲೆ ಸೊಪ್ಪು ನಮ್ಮ ಮನೆಯಲ್ಲಿ 3 ಟೈಪ್ ಬಸ್ಲೆ ಸೊಪ್ಪಿದೆ. ಈ ತರ ಕೆಂಪುದು ಇದೆಯಲ್ಲ, ಕೆಂಪುದು. ಇದು ದೊಡ್ಡದಾಗೂ ಇದೆ, ಬೇರೆ ಕಡೆ ಇದೆ, ನಾನು ತೋರಿಸ್ತೀನಿ. ಮತ್ತೆ ಹೇಳದ್ನಲ್ಲ ಗೆಣಸು, ಸಿಹಿಗೆಣಸಿದು ನಾನು ಸಣ್ಣ ಪೀಸ್ ತಗೊಂಡು, ಇಷ್ಟೇ ಸಣ್ಣ ಪೀಸಿಂದ ಹಾಕಿರೋದು ಅಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಇವಾಗ ನಿಮ್ ಗ್ರೋ ಬ್ಯಾಗ್ ಫುಲ್ಲು ಸಿಗುತ್ತೆ ಇದು ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಖುಷಿ ಆಗುತ್ತಲ್ವಾ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಈ ಗೆಣಸಂತೂ 3 ಪಾಟಲ್ಲೂ 3 ಗ್ರೋ ಬ್ಯಾಗಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗೂ ಬೆಳ್ಕೊಳ್ಳುತ್ತೆ. ಇದಕ್ಕೆ ಅಂತ ನಾನು ತುಂಬಾ ಏನ್ ಇಂಟ್ರೆಸ್ಟ್ ತಗೊಂಡು ಏನಾದ್ರೂ ಕೊಡೋದು ಆತರ ಏನಿಲ್ಲ. ಎಲ್ಲಾ ಗಿಡಗಳು ಹೇಗ್ ನೋಡ್ತೀನೋ ಹಾಗೆ ನೋಡ್ತೀನಿ. ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಇದು. ಕನಕಾಂಬರದ ಸಸಿ ಅಂತೂ ನಮ್ಮ ಮನೇಲಿ ಅಲ್ಲೆಲ್ಲೆಲ್ಲೂ ತುಂಬಾ ಇದೆ. ಕನಕಾಂಬರದ ಹೂವು ಪೂಜೆಗೆ ಬೇಕಾದಷ್ಟು ಸಿಗ್ತಾ ಇರತ್ತೆ. ಇದು ಮೇ ಫ್ಲವರ್, ಮೇ ಫ್ಲವರ್ ತುಂಬಾ ಬಿಟ್ಟಿತ್ತು, ನಾನ್ ನಿಮ್ಗೆ ತೋರ್ಸಿರ್ಲಿಲ್ಲ ಅಷ್ಟೇ, ಯಾವ್ದು ವಿಡಿಯೋ ಮಾಡಿರ್ಲಿಲ್ಲ. ಇದು ಮೇ ಫ್ಲವರ್. ಅದರ ಜೊತೆಗೆ ಕೆಂಪು ದಾಸವಾಳ ಇದೆ. ಇಲ್ಲೊಂದು ಲೆಮನ್ ಗ್ರಾಸ್ ಹಾಕಿದೀನಿ. ಇಲ್ಲಿ ಹೇಳದ್ನಲ್ಲ ಬಸ್ಲೆ ಸೊಪ್ಪು ಅಂತ ಹೇಳಿ, ಇಲ್ಲೊಂದು ಆಗಿದೆ. ಬಸ್ಲೆ ಸೊಪ್ಪು 3 ಟೈಪ್ ಇದೆ ನಮ್ಮ ಮನೆಯಲ್ಲಿ ಆಯ್ತಾ. ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ ನೋಡಿ ಹೂವು ಆಗಿದೆ, ಅದು ಕಾಯಿ ಆಗುತ್ತೆ ಇನ್ನ. ಇಲ್ಲೊಂದು ಬಸ್ಲೆ ಸೊಪ್ಪಿದೆ ನೋಡಿ. ಇಲ್ಲಿ ಒಂದು 20-30 ಅಷ್ಟು ಸ್ಟ್ರಾಬೆರಿ ಗಿಡ ಇತ್ತು, ಎಲ್ಲ ಸತ್ತು ಹೋಯ್ತು ಆಯ್ತಾ. ಅದು ಬೇಗ ಹೋಯ್ತು, ಅದು ಬಿಸಿಲು ಜಾಸ್ತಿ ಆಗಿ ಸರಿಯಾಗಿ ನೀರು ಹಾಕಿದೆ. ಇಲ್ಲೊಂದಿದೆ ಆಯ್ತಾ. ಇನ್ನೊಂದು 2-3 ಪಾಟಲ್ಲಿ ಸಣ್ಣ ಸಣ್ಣದಾಗಿದೆ. ಅಂದರೆ ರನ್ನರ್ಸ್ ಬಂದಿದೆ, ಇದಕ್ಕೆ ರನ್ನರ್ಸ್ ಬಂದಿದೆ ನೋಡಿ. ಇದು ರನ್ನರ್ಸ್ ಇದೆಯಲ್ಲ, ಈ ರನ್ನರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ರನ್ನರ್ಸ್ರಿಂದ ನಾನು ಮತ್ತೆ ಗಿಡ ಮಾಡ್ಕೊತೀನಿ. ಇಲ್ಲಿ ನೋಡಿ ವೀಳ್ಯದೆಲೆ ಗಿಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿದೆ. ಎಲ್ಲ ತೆಗೆದ್ರೆ ಮತ್ತೆ ದೊಡ್ಡದಾಗಿ ಎಲೆ ಬಿಡುತ್ತೆ. ಇದಾದ್ಮೇಲೆ ಅಮೃತ ಬಳ್ಳಿ, ಇದೆಲ್ಲ ಅಮೃತ ಬಳ್ಳಿ ಒಳ್ಳೆ ದೊಡ್ಡ ಕಾಡು ಥರ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಅಮೃತ ಬಳ್ಳಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಮೃತ ಬಳ್ಳಿ. ನಾನು ಇದನ್ನೆಲ್ಲ ತೆಗೆದು ಫರ್ಟಿಲೈಸರ್ ಆಗಿ ನನ್ನ ಗಿಡಗಳಿಗೆಲ್ಲ ಉಪಯೋಗಿಸ್ತೀನಿ. ಅದು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ದೊಡ್ಡದಾಗಿದೆ, ಒಳ್ಳೆ ಕಾಡು ಥರ ಇದೆ. ಇದಾದಮೇಲೆ ಇಲ್ಲಿ ದಾಸವಾಳದ ಗಿಡ ಇದೆ. ಮತ್ತು ದಾಸವಾಳದ ಗಿಡ ತುಂಬ ಹೂವು ಬಿಡುತ್ತೆ. ಇಲ್ಲಿ ದಾಸವಾಳ ಕೆಳಗಡೆಯಿಂದ ಬಂದಿದೆ, ಅದು ಮೇಲೆ 2nd ಫ್ಲೋರಿಗೆ ಬಂದಿದೆ ಅದು ಗಿಡ. ಈ ಟೊಮೆಟೊ ಸಸಿಗಳು ಹಾಕಿದ್ದೀನಿ ನಾನು, ಟೊಮೆಟೊ ಬೀಜ ಹಾಕಿದ್ದೆ, ಸಸಿ ಆಗಿದೆ ನೋಡಿ. ಇದನ್ನೆಲ್ಲ ಇನ್ನು ಬೇರೆ ಬೇರೆ ಪಾಟ್ಗಳಿಗೆ ಹಾಕ್ತೀನಿ. ಅದಾದಮೇಲೆ ಒಂದು ತುಂಬ ಚೆನ್ನಾಗಿರೋದು ಅಂದರೆ ಏನು ಗಿಡ ಆಗುತ್ತೆ, ಇದು ಲವಂಗ ತುಳಸಿ ಅಂತಾರೆ. ಇದು ಲವಂಗದ ಸ್ಮೆಲ್ಲು ಮತ್ತು ತುಳಸಿ ಸ್ಮೆಲ್ ಎರಡೂ ಬರುತ್ತೆ, ತುಂಬ ಚೆನ್ನಾಗಿದೆ ಇದು. ಇದು ಒಂದು 2-3 ಪಾಟಲ್ಲಿ ಹಾಕಿದ್ದೀನಿ ನಾನು ಲವಂಗ ತುಳಸಿ. ಪೂಜೆಗೂ ಉಪಯೋಗಿಸ್ಕೋಬೋದು, ಔಷಧಿಯಾಗೂ ಉಪಯೋಗಿಸ್ಕೋಬೋದು. ಇದು ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಬಸಳೆ ಸೊಪ್ಪಿದೆ ನೋಡಿ. ನನಗೆ ಒಂದು ತಟ್ಟೆ ಫುಲ್ಲು ಹೂವು ಸಿಗುತ್ತೆ. ನಿನ್ನೆ ತೋರಿಸಿದ್ದೆ ನಾನು, ಸಾಯಂಕಾಲ ಅದು ಅರಳೋದಿಲ್ಲ ನೋಡಿ. ಇದೇ ಮಲ್ಲಿಗೆ ಹೂವು ಅಂದಿದ್ದು ನಾನು. ಒಂದು ಮಲ್ಲಿಗೆ ಹೂದಲ್ಲಿ ಇನ್ನೊಂದು ಮಲ್ಲಿಗೆ ಹೂವು ಥರ ಇರುತ್ತೆ. ದಿನಕ್ಕೆ ಒಂದು 10-15 ಹೂವು ಬಿಡುತ್ತೆ ನಮಗೆ. ತುಂಬ ಚೆನ್ನಾಗಿರುತ್ತೆ, ಗಮ್ಮಂತ ವಾಸನೆ ಇರುತ್ತೆ ಇದು ನೋಡಿ. ನಾನು ಈ ಥರ ಗಾರ್ಡನಿಂಗ್ ವಿಡಿಯೋಸ್ ಮಾಡೋದ್ರ ಉದ್ದೇಶ ಏನು ಅಂದರೆ, ನೀವು ಸ್ವಲ್ಪ ಇನ್ಸ್ಪೈರ್ ಆಗಿಬಿಟ್ಟು ನೀವು ಕೂಡ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಈ ಥರ ವಿಡಿಯೋಸ್ ಮಾಡ್ತೀನಿ. ಅಂದರೆ ನಂಗೆ ಗೊತ್ತಿರೋ ವಿಷಯಗಳನ್ನ
ನಿಮ್ಗೆ ಹೇಳ್ತೀನಿ. ಅಂದ್ರೆ ಟಿಪ್ಸ್ ಏನಾದ್ರು ನಿಮ್ಗೆ ಉಪಯೋಗ ಆಗುವಂತ ಟಿಪ್ಸ್ನೆಲ್ಲ ನಾ ಹೇಳ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ ಫ್ರೆಂಡ್ಸ್.